ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ 60 ದಿನಗಳಲ್ಲಿ ಇಂಗ್ಲಿಷನ್ನ ಹೇಗೆ ಕಲಿಯೋದು. 60 ಡೇಸ್ ಲರ್ನ್ ಇಂಗ್ಲಿಷ್ ಇನ್ 60 ಡೇಸ್. ಅದರಲ್ಲಿ ಇವತ್ತು ಡೇ 4 60 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್, ಡೇ 4 ಕಂಪ್ಲೀಟ್ಲಿ ಫ್ರೀ. ಓಕೆ, 60 ದಿನಗಳಲ್ಲಿ ನಾವು ಇಂಗ್ಲಿಷ್ನ ನಿಜವಾಗ್ಲೂ ಕಲಿಬೋದಾ? ಖಂಡಿತ ಕಲಿಬೋದು. ಆದರೆ ನೀವು ಕೆಲವು ರೂಲ್ಸನ್ನು ಫಾಲೋ ಮಾಡಬೇಕು, ಡಿಸಿಪ್ಲಿನ್ ಆಗಿರಬೇಕು. ಆಮೇಲೆ ನಾನು ಹಾಕೋ ಎಲ್ಲ ವಿಡಿಯೋಗಳನ್ನು ನೀವು ಫಾಲೋ ಮಾಡಿದ್ರೆ, ಡೇ ಬೈ ಡೇ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 60 ಡೇಸಲ್ಲಿ ನೀವು ಇಂಗ್ಲೀಷನ್ನು ಸಖತ್ತಾಗಿ ಮಾತಾಡ್ಬೋದು. ಓಕೆ, ರೈಟ್. ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಡೇ 3, ಡೇ 2, ಡೇ 1 ಇದನ್ನೆಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ. ಇದೆಲ್ಲ ನೋಡಿ ಅದಾದ ನಂತರ ನೀವು ಇದು ನೋಡಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗೋದು. ಅಥವಾ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ನೋ ಪ್ರಾಬ್ಲಮ್, ಕಂಪ್ಲೀಟಾಗಿ ನಿಮಗೆ ಇಲ್ಲಿಂದನೇ ಅರ್ಥ ಆಗ್ಬೋದು. ಯಾಕೆಂದರೆ ಇಲ್ಲಿ ನಾನು ನಿಮಗೆ ಡೈಲಿ ಯೂಸ್ ಸೆಂಟೆನ್ಸಸ್ನ ಹೇಳ್ತೀನಿ. ಓಕೆ, ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಟ್ರೈ ಟು ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 100 ಡೈಲಿ ಯೂಸ್ ಫ್ರೇಸಸ್ ಇದ್ದಾವೆ. ಇದೆಲ್ಲದನ್ನು ನೀವು ಕಲಿತ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಸಾಧ್ಯ ಆಗೋದು. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್, ಓಕೆ. ಈಗ ನಿಮಗೆ ಡೌಟ್ ಇರ್ಬೋದು, 60 ದಿನಗಳಲ್ಲಿ ಇವರು ಹೇಳೋದ್ರಲ್ಲಿ ನಿಜವಾಗ್ಲೂ ಕಲಿಬೋದು. ಖಂಡಿತ ಕಲಿಬೋದು. ನಾನು ಮಾಡೋ ಎಲ್ಲ ವೀಡಿಯೋಸನ್ನ ನೋಡಿ. ಅಂದರೆ 60 ದಿನಗಳಲ್ಲಿ ಅಂತ ಹೇಳಿದ್ರೆ ಬರೀ 60 ವೀಡಿಯೋಸ್ ಇರಲ್ಲ, ಸುಮಾರು ವೀಡಿಯೋಸ್ ಇರುತ್ತೆ. 60ಕ್ಕಿಂತ ಜಾಸ್ತಿ ವೀಡಿಯೋಸ್ ಇರುತ್ತೆ. ನಾನು ಟಾಪಿಕ್ ವೈಸು ಕಂಟಿನ್ಯೂಸ್ ಆಗಿ ಆರ್ಡ್ರಲ್ಲಿ ಮಾಡ್ತೀನಿ. ದಯವಿಟ್ಟು ಇದನ್ನು ಎಲ್ಲರೂ ಆರ್ಡ್ರಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ಓಕೆ, ಸೊ ಕಳೆದ ವೀಡಿಯೋದಲ್ಲಿ ನಾನು ಏನು ಮಾಡಿದ್ದೆ, ಕ್ಲಾಸಲ್ಲಿ ಏನು ಮಾಡಿದ್ದೆ, ಇವತ್ತು ಏನು ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಕಂಟಿನ್ಯೂಟಿ ಇದ್ದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಲ್ರೈಟ್, ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಸೊ 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್, ಡೇ 4. ಇಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ 100 ಡೈಲಿ ಯೂಸ್ ಫ್ರೇಸಸ್. ಯಾವುದು ನೋಡಿ, 100 ಡೈಲಿ ಯೂಸ್ ಫ್ರೇಸಸ್ ಅಂದರೆ ಇಟ್ಸ್ ಗ್ರೂಪ್ ಆಫ್ ವರ್ಡ್ಸ್. ಸೆಂಟೆನ್ಸ್ ಅಂತಲೇ ಹೇಳೋಕ್ಕಾಗಲ್ಲ, ಗ್ರೂಪ್ ಆಫ್ ವರ್ಡ್ಸ್ ಅಂದರೆ ಪದಗಳ ಗುಂಪು. ಓಕೆ, ಒಂದಕ್ಕಿಂತ ಜಾಸ್ತಿ ಪದ ಇರುವಂಥದ್ದು. ಇದು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು. ನೀವು ಎಷ್ಟು ಕಲಿತರೂ ಸಾಲದು ಇಂಗ್ಲೀಷಲ್ಲಿ. ಓಕೆ, ಸೊ ಇಲ್ಲಿ ನಾನು ಹಂತವಾಗಿ ನಿಮಗೆ ಯಾವ್ಯಾವುದು ಬೇಕು ಅದನ್ನು ಹಂತವಾಗಿ ನಾನು ನಿಮಗೆ ಕಲಿಸ್ತೀನಿ. ರೈಟ್, ಇಲ್ಲಿ ನಾವು ಚೂಸ್ ಮಾಡ್ಕೊಂಡಿರೋದು ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತೀವಿ ಅಂದರೆ ಹ್ಯೂಮನ್ ಬಾಡಿ ಆ್ಯಕ್ಷನ್ಸ್. ಅಂದರೆ ಹ್ಯೂಮನ್ ಬಾಡಿ ಆ್ಯಕ್ಷನ್ಸ್, ನಾವು ನಮ್ಮ ಶರೀರದಲ್ಲಿ ಇರುವಂತಹ ಅಂಗಗಳು, ಈಗ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಬೆರಳಾಗಿರ್ಬೋದು, ಕಣ್ಣು, ತಲೆ, ಕಿವಿ, ಮೂಗು, ನಮ್ಮ ಕಾಲುಗಳು. ಓಕೆ, ಸೊ ಇದೆಲ್ಲ ನಮ್ಮ ಅಂಗಗಳು. ಇದರಿಂದ ನಾವು ಏನೇನು ಆ್ಯಕ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸುಮ್ಮನೆ ನಾನು ಹೇಳ್ತೀನಿ, ಇದು ಚಿಟಿಕೆ ಹೊಡೆಯೋದು. ಓಕೆ, ಸೊ ಕ್ಲ್ಯಾಪ್ ಮಾಡುವಂಥದ್ದು, ಇದು ಸೌಂಡ್ಸ್ ಬರುತ್ತೆ ಇದರಲ್ಲಿ. ಬಟ್ ಇದಲ್ದೇ ಇದಕ್ಕೆ ಸಪ್ರೇಟಾಗಿ ಪಾಠ ಇದೆ. ಇದಲ್ದೇ ನಾನೀಗ ಒಂದು ವೇಳೆ ಕೈ ಎತ್ತದೆ ಅಂತ ಇಟ್ಕೊಳ್ಳಿ, ಕೈ ಎತ್ತೋದಕ್ಕೆ ಏನು ಹೇಳೋದು, ಅಥವಾ ಯಾರಿಗಾದ್ರೂ ಕೈ ತೋರಿಸೋದು ಅದಕ್ಕೇನು ಹೇಳೋದು. ಓಕೆ, ಸೊ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮಲಗೋದು, ಆಮೇಲೆ ಜಿಗಿಯೋದು, ಇವೆಲ್ಲದಕ್ಕೂ ನಮಗೆ ಇಂಗ್ಲೀಷಲ್ಲಿ ಸ್ಪಷ್ಟವಾಗಿ ಪದಗಳು ಗೊತ್ತಿದ್ದರೆ ನಾನೇನು ಮಾಡ್ತಾ ಇದ್ದೀನಿ, ಅವರೇನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾವು ಕರೆಕ್ಟಾಗಿ ಹೇಳ್ಬೋದು. ಓಕೆ, ಸೊ ಒಂದೊಂದಾಗಿ ನೋಡೋಣ. 100 ಡೈಲಿ ಯೂಸ್ ಫ್ರೇಸಸ್. ಸೊ ಡೈಲಿ ಯೂಸ್ ಫ್ರೇಸಸ್ 100. ಪ್ರತಿ ಸಲ ನಾನು 100 ಫ್ರೇಸಸ್ ಕೊಡ್ತಾ ಇರ್ತೀನಿ. ಬಟ್ ಅದು ಯಾವುದ್ರ ಮೇಲೆ ಡಿಪೆಂಡು. 100 ಡೈಲಿ ಯೂಸ್ ಫ್ರೇಸಸ್ ಅಟ್ ಹೋಮ್, ಮನೆಯಲ್ಲಿ ಬಳಸುವಂಥದ್ದು. 100 ಡೈಲಿ ಯೂಸ್ ಫ್ರೇಸಸ್ ಅಟ್ ಸ್ಕೂಲ್. ಅಟ್ಲೀಸ್ಟ್ ನಿಮಗೆ 100ರಲ್ಲಿ 15 ಆದರೂ ಗೊತ್ತಿರಬೇಕು. ಆವಾಗ ಮಾತ್ರ ನಿಮಗೆ ಇಂಗ್ಲೀಷ್ ಓದೋದು ಬರೆಯೋದು, ಸ್ಪೋಕನ್ ಇಂಗ್ಲೀಷ್ ಈಸಿ ಆಗುತ್ತೆ. ಓಕೆ, ನಾವು ಲೆಟ್ಸ್ ಸಿ. ನೋಡಿ, ಇಂಗ್ಲೀಷಲ್ಲಿ ಈ ಕಡೆ ಇರುತ್ತೆ, ಕನ್ನಡದಲ್ಲಿ ಈ ಕಡೆ ಇರುತ್ತೆ. ಜಸ್ಟ್ ಲೆಟ್ಸ್ ಸಿ. ಸ್ಟ್ಯಾಂಡ್ ಸ್ಟ್ರೈಟ್, ನೆಟ್ಟಗೆ ನಿಂತ್ಕೋ ಅಂತ ಹೇಳ್ತಾರೆ. ಸ್ಟ್ಯಾಂಡ್ ಸ್ಟ್ರೈಟ್, ನೆಟ್ಟಗೆ ನಿಂತ್ಕೋ. ಇದಕ್ಕೇನು ಹೇಳ್ತೀವಿ ಅಂದರೆ ಏನರ್ಥ? ನೆಟ್ಟಗೆ ನಿಂತ್ಕೋ ಅಥವಾ ನೇರವಾಗಿ ನಿಲ್ಲು. ಸ್ಟ್ಯಾಂಡ್ ಸ್ಟ್ರೈಟ್. ಓಕೆ, ಸಿಟ್ ಡೌನ್, ಕೂತ್ಕೋ. ಸಿಟ್ ಡೌನ್ ಅಂದರೆ ಕೆಳಗೆ ಕೂತ್ಕೋ ಅಂತ ಅರ್ಥ. ಓಕೆ, ಕೂತ್ಕೋ ಅಥವಾ ಕೆಳಗೆ ಕೂತ್ಕೊಂಡ್ರೆ ಕೆಳಗೇನೆ ನಾವು ಹೇಳೋದು.
ವಾಕ್ ಸ್ಲೋಲಿ, ವಾಕ್ ಸ್ಲೋಲಿ, ನಿಧಾನವಾಗಿ ನಡೆ. ರನ್ ಫಾಸ್ಟ್, ಜೋರಾಗಿ ಓಡು. ಸೊ ಇದನ್ನೆಲ್ಲ ನೀವು ಬರೀ ಪದವಾಗಿ ಒಂದೊಂದೇ, ರನ್ ಅಂದ್ರೆ ಏನು, ಫಾಸ್ಟ್ ಅಂದ್ರೆ ಏನು, ಇವೆರಡನ್ನು ಒಟ್ಟಿಗೆ ಕಲೀರಿ, ಅವಾಗ ಈಸಿ ಆಗುತ್ತೆ. ಯಾಕೆಂದರೆ ನಿಧಾನವಾಗಿ ನಡೆ, ಅಷ್ಟು ಫಾಸ್ಟಾಗಿ ಯಾಕೆ ನಡೀತಿದ್ದೀರಾ, ನಿಧಾನಕ್ಕೆ ನಡ್ಕೊಂಡು ಹೋಗ್ರಿ. ವಾಕ್ ಸ್ಲೋಲಿ. ರನ್ ಫಾಸ್ಟ್, ಅಷ್ಟು ಫಾಸ್ಟ್ ನಿಧಾನಕ್ಕೆ ಯಾಕೆ ಓಡ್ತಿದ್ಯಾ, ಜೋರಾಗಿ ಓಡು. ರನ್ ಫಾಸ್ಟ್. ಸೊ ಇದು ವರ್ಡ್ಸ್, ಅಂದರೆ ಆ್ಯಸ್ ಅ ಫ್ರೇಸ್ ನೀವು ಕಲಿಬೇಕು. ರನ್ ಫಾಸ್ಟ್, ವಾಕ್ ಸ್ಲೋಲಿ. ಬರೀ ವಾಕ್ ಅಂದರೆ ನಡೆ, ಸ್ಲೋಲಿ ಅಂದರೆ ಆ ಥರ ಕಲಿಬೇಡಿ. ವಾಕ್ ಸ್ಲೋಲಿ. ಯಾವಾಗ ನಾವು ವರ್ಡ್ಸನ್ನು ಚಂಕ್ಸ್ ಆಗಿ ಚಂಕ್ಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್, ಫ್ರೇಸಾಗಿ ಕಲಿತೀವಿ, ಅವಾಗ ನಮಗೆ ಅದು ನೆನಪಿರುತ್ತೆ. ಒಂದೊಂದು ಪದವಾಗಿ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಓಕೆ, ನೋಡಿ ನೆಕ್ಸ್ಟ್, ಜಂಪ್ ಅಪ್, ಮೇಲಕ್ಕೆ ಜಿಗಿ, ಜಂಪ್ ಅಪ್. ಫಾಲ್ ಡೌನ್, ಫಾಲ್ ಡೌನ್ ಅಂದರೆ ಕೆಳಗೆ ಬೀಳು. ಕೆಳಗೆ ಬೀಳು ಅಂದರೆ ನೀನು ಕೆಳಗೆ ಬೀಳು ಅಂತಲ್ಲ, ಕೆಳಗೆ ಬೀಳುವುದಕ್ಕೆ ಐ ಫೆಲ್ ಡೌನ್ ಟುಡೇ, ನಾನು ಇವತ್ತು ಕೆಳಗೆ ಬಿದ್ದೆ. ಐ ಫೆಲ್ ಡೌನ್. ಐ ಯೂಶ್ವಲಿ ಡೋಂಟ್ ಫಾಲ್ ಡೌನ್, ಬಟ್ ಟುಡೇ ಐ ಫೆಲ್ ಡೌನ್, ಡ್ಯೂ ಟು ಮೈ ಕೇರ್ಲೆಸ್ನೆಸ್, ನನ್ನ ಕೇರ್ಲೆಸ್ನೆಸ್ಸಿಂದ ನಾನು ಕೆಳಗೆ ಬಿದ್ದೆ. ಓಕೆ, ಸೊ ಸ್ಟೆಪ್ ಬ್ಯಾಕ್, ಸ್ಟೆಪ್ ಬ್ಯಾಕ್, ಹಿಂದಕ್ಕೆ ಹೋಗ್ರಿ, ಹಿಂದಕ್ಕೆ ಹೋಗಿ, ಎಲ್ಲ ಮುಂದಕ್ಕೆ ಬರಬೇಡಿ, ಹಿಂದಕ್ಕೆ ಹೋಗಿ. ಸ್ಟೆಪ್ ಬ್ಯಾಕ್. ಸ್ಟೆಪ್ ಅಂದರೆ ಹೆಜ್ಜೆ, ಬ್ಯಾಕ್ ಅಂದರೆ ಹಿಂದೇಳಿ, ಅಂದರೆ ಹಿಂದಕ್ಕೆ ಹೆಜ್ಜೆ ಹಾಕು ಅಥವಾ ಹಿಂದಕ್ಕೆ ಹೋಗ್ರಿ. ಟೇಕ್ ಅ ಹ್ಯೂಜ್ ಸ್ಟೆಪ್, ಟೇಕ್ ಅ ಹ್ಯೂಜ್ ಸ್ಟೆಪ್ ಅಂದರೆ ನೋಡಿ ದೊಡ್ಡ ಹೆಜ್ಜೆ ಹಾಕು. ಅಂದರೆ ನಾವು ನಡಿಬೇಕಾದ್ರೆ ದೊಡ್ಡ ಹೆಜ್ಜೆ ಅಂದರೆ ಸ್ವಲ್ಪ ವೇಗವಾಗಿ ನಡಿಬೇಕಾದ್ರೆ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕೊಂಡು ನಡೆಯೋದಕ್ಕೆ ಟೇಕ್ ಅ ಹ್ಯೂಜ್ ಸ್ಟೆಪ್. ಸೊ ಇದನ್ನು ಬೇರೆ ಥರನೂ ಹೇಳ್ಬೋದು, ಮೋಟಿವೇಶ್ನಲ್ ಆಗಿ ಟೇಕ್ ಅ ಹ್ಯೂಜ್ ಸ್ಟೆಪ್ ಅಂತಲೂ ಹೇಳ್ಬೋದು. ನೀಲ್ ಡೌನ್, ಮಂಡಿಯೂರು, ನೀಲ್ ಡೌನ್. ಇದೆಲ್ಲ ನೋಡಿ ನಾವು ಮಾಡುವಂತಹ ಕ್ರಿಯೆ. ನಾನು ಇಲ್ಲಿ ಮಾಡಿ ತೋರಿಸ್ಬೋದು, ಆದರೆ ಅದಷ್ಟು ಸೂಟ್ ಆಗಲಿಕ್ಕಿಲ್ಲ. ಸೊ ಟೇಕ್ ಅ ಹ್ಯೂಜ್ ಸ್ಟೆಪ್ ಅಂದರೆ ಹೆಜ್ಜೆ ದೊಡ್ಡದಾಗಿಡೋದು. ನೀಲ್ ಡೌನ್ ಅಂದರೆ ನಾವು ಮಂಡಿ ಊರೋದು. ಓಕೆ, ಆ್ಯಂಡ್ ಸ್ಟೆಪ್ ಬ್ಯಾಕ್, ನೋಡಿ ಸ್ಟೆಪ್ ಬ್ಯಾಕ್ ಅಂದರೆ ಈಗ ನಾನು ಮುಂದೆ ಬಂದಿದ್ದೀನಿ, ಸ್ಟೆಪ್ ಬ್ಯಾಕ್ ಅಂದರೆ ಹಿಂದಕ್ಕೆ ಹೋಗೋದು. ಸ್ಟೆಪ್ ಬ್ಯಾಕ್. ಓಕೆ, ಫಾಲ್ ಡೌನ್, ಬೀಳುವುದು. ರೈಟ್. ಕಿಕ್ ದ ಬಾಲ್, ಕಿಕ್ ದ ಬಾಲ್, ಈಗ ಬಾಲ್ ಇದೆ ಅಂತ ಇಟ್ಕೊಳ್ಳಿ, ಬಾಲನ್ನು ಕಿಕ್ ಮಾಡೋದು. ಓಕೆ. ಹಾಪ್ ಆನ್ ಒನ್ ಫುಟ್, ಹಾಪ್ ಆನ್ ಒನ್ ಫುಟ್, ನೋಡಿ ಒಂದು ಕಾಲಲ್ಲಿ ನಾವು ಕುಂಟೋದು. ಈಗ ಎರಡು ಕಾಲಲ್ಲಿ ಜಿಗಿಯೋದು ಅಂತ ಹೇಳಿದ್ರೆ ಜಂಪಿಂಗ್, ವಿತ್ ಟೂ ಲೆಗ್ಸ್. ಒಂದು ಕಾಲಲ್ಲಿ ಕುಂಟೋದು ಹಾಪ್ ಅಂದರೆ ಈ ಥರ ಹಾಪ್ ಮಾಡೋದು. ಓಕೆ, ನಾವು ಕ್ರಾಸ್ ಯೋರ್ ಲೆಗ್ಸ್, ಕ್ರಾಸ್ ಯೋರ್ ಲೆಗ್ಸ್ ಅದನ್ನು ನಾನು ಮಾಡಿ ತೋರಿಸ್ಲಿಕ್ಕಾಗಲ್ಲ, ಅಂದರೆ ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದಷ್ಟೇ, ಅಥವಾ ಕಾಲನ್ನ ಈ ಥರ ಕ್ರಾಸ್ ಮಾಡೋದು. ಕ್ರಾಸ್ ಯೋರ್ ಲೆಗ್ಸ್ ಈ ಥರ. ಸ್ಟ್ಯಾಂಪ್ ಯೋರ್ ಫುಟ್, ಕಾಲು ನೆಲಕ್ಕೆ ಗುದ್ದು ತುಳಿ, ಅಥವಾ ಈಗ ನೋಡಿ ಸ್ಟ್ಯಾಂಪ್ ಇದನ್ನು ಈ ಥರ ಮಾಡ್ತೀವಲ್ಲ, ದಿಸ್ ಇಸ್ ಸ್ಟ್ಯಾಂಪ್ ಯೋರ್ ಫುಟ್ ಅಂತ ಹೇಳೋದು. ವಾಕ್ ಕೇರ್ಫುಲಿ, ವಾಕ್ ಕೇರ್ಫುಲಿ ಅಂದರೆ ನಾವು ತುಂಬ ಹುಷಾರಾಗಿ ನಡೆಯೋದು. ಓಕೆ. ರನ್ ಆ್ಯಂಡ್ ಹೈಡ್, ರನ್ ಆ್ಯಂಡ್ ಹೈಡ್ ಅಂದರೆ ಓಡಿ ಹೋಗಿ ಅವಿತುಕೊಳ್ಳೋದು, ಓಡಿ ಹೋಗಿ ಅಡಗು ಅಥವಾ ಅವಿತುಕೊಳ್ಳು. ರೈಸ್ ಯೋರ್ ಹ್ಯಾಂಡ್, ಇದನ್ನು ನಾನು ಹೇಳಿದ್ದೆ, ರೈಸ್ ಯೋರ್ ಹ್ಯಾಂಡ್, ರೈಸ್ ಕೈ ಎತ್ತೋದು. ಓಕೆ, ಸೊ ಕೈ ಎತ್ತಿ ಅಂತ ಹೇಳಿದ್ರೆ ಯಾರ್ಯಾರಿಗೆ ಇಂಗ್ಲೀಷ್ ಕಲೀಲಿಕ್ಕೆ ಇಷ್ಟ ಇದೆ, ಕೈ ಎತ್ತಿರಿ ಅಂತ ಹೇಳಿದಾಗ ಐ ಆಮ್ ಇಂಟ್ರೆಸ್ಟೆಡ್, ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ಕೈ ಎತ್ತುವುದು, ರೈಸ್ ಅಂದರೆ ಮೇಲಕ್ಕೆ ಎತ್ತೋದು. ಲೋವರ್ ಯೋರ್ ಹ್ಯಾಂಡ್, ಲೋವರ್ ಯು, ಓಕೆ, ಕೆಳಗಿಳಿಸ್ರಿ ಎಲ್ಲ ಕೈಯನ್ನು. ಲೋವರ್ ಯೋರ್ ಹ್ಯಾಂಡ್ಸ್ ಅಂದರೆ ಕೆಳಗಿಳಿಸ್ರಿ. ಓಕೆ. ಸ್ಟ್ರೆಚ್ ಯೋರ್ ಸ್ಟ್ರೆಚ್ ಯೋರ್ ಆರ್ಮ್ಸ್, ಸ್ಟ್ರೆಚ್ ಯೋರ್ ಆರ್ಮ್ಸ್, ಸ್ಟ್ರೆಚ್ ಯೋರ್ ಆರ್ಮ್ಸ್ ಅಂದರೆ ನೋಡಿ ಈಗ ಇದು ಸ್ಟ್ರೆಚ್ ಮಾಡೋದು. ಸ್ಟ್ರೆಚ್ ಯೋರ್ ಆರ್ಮ್ಸ್, ನಾವು ಕೈಯನ್ನು ಅಗಲವಾಗಿ ಮಾಡೋದು. ಹಗ್ ಟೈಟ್ಲಿ, ಹಗ್ ಟೈಟ್ಲಿ ಗಟ್ಟಿಯಾಗಿ ತಬ್ಬಿಕೊಳ್ಳುವುದು. ಹಗ್ ಟೈಟ್ಲಿ. ಓಕೆ. ಹೋಲ್ಡ್ ಸಮಥಿಂಗ್ ಟೈಟ್, ಹೋಲ್ಡ್ ಸಮಥಿಂಗ್ ಟೈಟ್, ಯಾವುದನ್ನಾದರೂ ಗಟ್ಟಿಯಾಗಿ ಇಟ್ಕೊಳ್ಳೋದು. ಈಗ ಉದಾಹರಣೆಗೆ ನಾನು ಇಲ್ಲಿ ಪಾಯಿಂಟರ್ ಇದೆ, ಪೆನ್ ಇದೆ, ಇಲ್ಲಿ ನನ್ನ ಹತ್ರ ಪಾಯಿಂಟರ್, ಇದನ್ನು ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ಹೋಲ್ಡ್ ಹಿಡ್ಕೊಳ್ಳೋದು. ಟೈಟ್ಲಿ, ಹೋಲ್ಡ್ ಟೈಟ್ಲಿ ಸಮಥಿಂಗ್, ಹೋಲ್ಡ್ ಸಮಥಿಂಗ್ ಟೈಟ್ಲಿ. ಓಕೆ, ಆರ್ ಟೈಟ್, ಹೋಲ್ಡ್ ಸಮಥಿಂಗ್. ಹಗ್ ಟೈಟ್ಲಿ, ಹೋಲ್ಡ್ ಸಮಥಿಂಗ್ ಟೈಟ್. ಥ್ರೋ ದ ಬಾಲ್, ಥ್ರೋ ದ ಬಾಲ್, ಬಾಲ್ ಇದೆ, ಬಾಲನ್ನು ಎಸೆಯೋದು. ಥ್ರೋ. ಕ್ಯಾಚ್ ದಿ ಆಬ್ಜೆಕ್ಟ್, ಕ್ಯಾಚ್ ದಿ ಆಬ್ಜೆಕ್ಟ್ ಅಂದರೆ ವಸ್ತುವನ್ನು ಹಿಡಿಯುವುದು. ಕ್ಯಾಚ್ ದಿ ಆಬ್ಜೆಕ್ಟ್, ಏನಾದರೂ ವಸ್ತುವನ್ನು ಹಿಡಿದುಕೊಳ್ಳೋದು ಅಂದರೆ ಥ್ರೋ ಮಾಡಿರೋದನ್ನು ಹಿಡಿಯೋದು ಅಂತಲ್ಲ, ಯಾವುದಾದ್ರೂ ಒಂದು ವಸ್ತುವನ್ನು ಕ್ಯಾಚ್, ಹಿಡಿಯೋದು. ಪಾಯಿಂಟ್ ವಿತ್ ಯೋರ್ ಫಿಂಗರ್, ಪಾಯಿಂಟ್ ವಿತ್ ಯೋರ್ ಫಿಂಗರ್. ಈಗ ನಾನು ಪಾಯಿಂಟ್ ಮಾಡ್ತೀನಿ. ಈಗ ಉದಾಹರಣೆಗೆ ನಾನು ಇಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಪಾಯಿಂಟಿಂಗ್ ದ ವರ್ಡ್ ಆಬ್ಜೆಕ್ಟ್. ಓಕೆ, ಆಬ್ಜೆಕ್ಟನ್ನು ನಾನು ಪಾಯಿಂಟ್ ತೋರಿಸ್ತಾ ಇದ್ದೀನಿ. ತೋರು ಬೆರಳಿನಿಂದ ಗುರುತಿಸುವುದನ್ನು ತೋರಿಸಿ. ಓಕೆ, ವಸ್ತು ಏನದು, ಬೆರಳಿನಿಂದ ತೋರಿಸು. ಶೋಯಿಂಗ್ ಸಮಥಿಂಗ್, ತೋರು ಬೆರಳಿನಿಂದ. ವೇವ್ ಯೋರ್ ಹ್ಯಾಂಡ್, ವೇವ್ ಯೋರ್ ಹ್ಯಾಂಡ್, ಬಾಯ್ ಬಾಯ್ ಟಾಟಾ ಅಂತ ಹೇಳ್ತೀವಲ್ಲ, ವೇವ್, ಇದಕ್ಕೆ ವೇವ್ ಅನ್ನೋದು. ಕೈಯನ್ನು ನಾವೇನು ಮಾಡ್ತೀವಿ, ಅಲೆಸುವುದು, ಕೈ ಅಲೆಸುವುದು, ಬಾಯ್ ಹೇಳಲು. ಕ್ಲಾಪ್ ಯೋರ್ ಹ್ಯಾಂಡ್ಸ್. ಓಕೆ, ಕ್ಲಾಪ್, ಕ್ಲಾಪ್ ಯೋರ್ ಹ್ಯಾಂಡ್ಸ್. ರೈಟ್. ಕ್ಲಾಪ್ ಅಂದರೆ ಕೈ ಚಪ್ಪಾಳೆ ತಟ್ಟುವುದು.
ಫೋಲ್ಡ್ ಯೋರ್ ಆರ್ಮ್ಸ್. ನೆಕ್ಸ್ಟ್ ನೋಡಿ, ಫೋಲ್ಡ್ ಯೋರ್ ಆರ್ಮ್ಸ್, ಕೈಗಳನ್ನು ಕಟ್ಟು. ಇದಕ್ಕೆ ಫೋಲ್ಡ್ ಯೋರ್ ಆರ್ಮ್ಸ್ ಅಂತ ಹೇಳೋದು. ಓಕೆ, ಕೈಗಳನ್ನು ಕಟ್ಟಿಕೋ. ಶೇಕ್ ಯೋರ್ ಹ್ಯಾಂಡ್ಸ್. ಶೇಕ್ ಹ್ಯಾಂಡ್ಸ್ ಅಂದರೆ ನಾವು ಕೈ ಒಬ್ರಿಗೆ ಯಾರಿಗಾದರೂ ಶೇಕ್ ಮಾಡೋದು. ಶೇಕ್ ಯೋರ್ ಹ್ಯಾಂಡ್ಸ್, ಒಬ್ಬರಿಗೆ ಕೈ ಕುಲುಕೋದು. ಕೈ ಕುಲುಕು. ರೈಟ್ ಎ ಲೆಟರ್. ರೈಟ್ ಎ ಲೆಟರ್ ಅಂದರೆ ಒಂದು ಪತ್ರವನ್ನು ಬರೆಯುವುದು. ಡ್ರಾ ಅ ಪಿಕ್ಚರ್. ಡ್ರಾ ಪಿಕ್ಚರ್ ಅಂದರೆ ಒಂದು ಚಿತ್ರ ಬಿಡಿಸೋದು. ಓಕೆ, ಸಮಥಿಂಗ್, ಏನೋ ಒಂದು ಚಿತ್ರ ಬಿಡಿಸ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಡ್ರಾ ಅ ಪಿಕ್ಚರ್. ಡ್ರಾ ಅ ಪಿಕ್ಚರ್. ಉದಾಹರಣೆಗೆ, ದಿಸ್ ಈಸ್ ಅ ಸರ್ಕಲ್. ಓಕೆ, ದಿಸ್ ಇಸ್ ಅ ಪಿಕ್ಚರ್, ಅ ಸರ್ಕಲ್. ಇದನ್ನು ನಾನು what can I do, like, okay, something, it looks like a fruit. Okay, so draw a picture. ಆಮೇಲೆ pull hard. pull ಅಂದರೆ ಎಳೆಯುವುದು, ಜೋರಾಗಿ ಎಳೆಯುವುದು. pull hard ಅಂದರೆ ಗಟ್ಟಿಯಾಗಿ. ಓಕೆ, ಸೊ ಜೋರಾಗಿ ಎಳೀರಿ ಅದನ್ನು. ಓಕೆ, ಆಮೇಲೆ push hard, ಜೋರಾಗಿ ತಳ್ಳುವುದು. look down ಅಂದರೆ ಕೆಳಗೆ ನೋಡು. look down. ಲುಕ್ ಅರೌಂಡ್ ಅಂದರೆ ಸುತ್ತಮುತ್ತ ನೋಡೋದು. ಓಕೆ, ಸುತ್ತಲೂ ನೋಡೋದು. ಲುಕ್ ಅರೌಂಡ್. ಲುಕ್ ಕ್ಲೋಸ್ಲಿ ಅಂದರೆ ತುಂಬ ಹತ್ತಿರದಿಂದ ನೋಡೋದು ಅದನ್ನು. ಓಕೆ, ಹತ್ತಿರದಿಂದ ನೋಡೋದು. ಲುಕ್ ಕ್ಲೋಸ್ಲಿ. ಈಗ ನಾವು ತುಂಬ ಹತ್ತಿರ ಬಂದು ಈ ಥರ ನೋಡಿದ್ರೆ ಹೇಗಿರುತ್ತೆ? ಲುಕ್ ಕ್ಲೋಸ್ಲಿ. ವಿಂಕ್ ಆನ್ ಐ ಅಂದರೆ ಒಂದು ಕಣ್ಣು ಹೊಡೆಯುವುದು. ಒಂದು ಕಣ್ಣನ್ನು ಮಾತ್ರ ಹೊಡೆಯೋದು. ಇದು ಹೇಳ್ಕೊಡ್ಬೇಕಾಗಿಲ್ಲ, ಎಲ್ರಿಗೂ ಆಲ್ರೆಡಿ ಗೊತ್ತು, ರೈಟ್? ಓಪನ್ ಯೋರ್ ಐಸ್ ವೈಡ್. ಅಂದರೆ ಕಣ್ಣುಗಳನ್ನು ಅಗಲ ಮಾಡಿ ತೆರೆ. ನೋಡಿ, ಈಗ ನಾವು ಕಾಮನ್ ಆಗಿ ನಾರ್ಮಲ್ ಆಗಿ ಈ ಥರ ನೋಡ್ತೀವಿ. ಓಪನ್ ಯೋರ್ ಐಸ್ ವೈಡ್ ಅಂದರೆ ಕಣ್ಣು ಸ್ವಲ್ಪ ಅಗಲವಾಗಿ ನೋಡೋದು. ಓಕೆ, ಸ್ಮೈಲ್ ಸ್ವೀಟ್ಲಿ, ಸಿಹಿಯಾಗಿ ನಗು. ಸ್ಮೈಲ್ ಸ್ವೀಟಾಗಿ ನಗುವುದು. ಸೊ ಸ್ವೀಟ್ಲಿ ಅಂತ ಹೇಳಿದ್ರೆ ಸಿಹಿಯಾಗಿ ನಗುವುದು. ಅದನ್ನು ಸಿಹಿ ಅಂದರೆ ನಾವು ರುಚಿ ನೋಡ್ಲಿಕ್ಕೆ ಆಗೋದಿಲ್ಲ. ಏನೋ ನಿಮ್ಮ ಸ್ಮೈಲು ಅಷ್ಟು ಸ್ವೀಟಾಗಿ ಅನಿಸ್ಬೇಕು ಇನ್ನೊಬ್ಬರಿಗೆ. ಲಾಫ್ ಲೌಡ್ಲಿ, ಜೋರಾಗಿ ನಗುವುದು. ಓಕೆ, ನಗಲಿಕ್ಕೇನು ಹೇಳ್ಕೊಳ್ಬೇಕಾಗಿಲ್ಲ. ಕ್ಲೋಸ್ ಯೋರ್ ಮೌತ್, ಬಾಯಿ ಮುಚ್ಚು. ಕ್ಲೋಸ್ ಯೋರ್ ಮೌತ್. ಓಕೆ, ಓಪನ್ ಯೋರ್ ಮೌತ್ ಅಂದರೆ ಬಾಯಿಯನ್ನು ಬಾಯಿ ತೆಗೀರಿ, ಬಾಯಿ ತೆಗೆದು ಮಾತಾಡಿ. ಓಪನ್ ಯೋರ್ ಮೌತ್. ಅಥವಾ ಬಾಯಲ್ಲಿ ಏನಾದರೂ ಹಾಕಲಿಕ್ಕೆ ಬಾಯಿ ತೆಗೀರಿ. ಓಕೆ, ಬೈಟ್ ಯೋರ್ ಲಿಪ್ಸ್ ಅಂದರೆ ಕೆಲವು ಸಲ ನಾವು ತುಟಿ ಕಚ್ಕೋತೀವಿ ಊಟ ಮಾಡಬೇಕಾದ್ರೆ, ಅಥವಾ ಏನೋ ಒಂದು ಇದರಲ್ಲಿ ತುಟಿನ ಕಚ್ಕೊಳ್ಳೋದಿದೆ, ರೈಟ್? ಬೈಟ್ ಯೋರ್ ಲಿಪ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಸ್ಟಿಕ್ ಔಟ್ ಯೋರ್ ಟಂಗ್, ನಾಲಿಗೆ ಹೊರಗೆ ಹಾಕು. ಸ್ಟಿಕ್ ಔಟ್ ಯೋರ್ ಟಂಗ್. ಸೊ ಇದನ್ನೆಲ್ಲ ಫ್ರೇಸ್ ಆಗಿ ನೀವು ಕಲಿಬೇಕು. ಸ್ಟಿಕ್ ಏನು, ಔಟ್ ಏನು, ಯೋರ್ ಏನು, ಟಂಗ್ ಏನು, ಇದೆಲ್ಲ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಫ್ರೇಸ್. ನಾಲಿಗೆ ಹೊರ ಹಾಕ್ಲಿಕ್ಕೆ ಏನಂತಾರೆ? ಸ್ಟಿಕ್ ಔಟ್ ಯೋರ್ ಟಂಗ್. ಇದನ್ನೆಲ್ಲ ಬಾಯ್ಪಾಠ ಮಾಡಬೇಕು. ಬಾಯ್ಪಾಠ ಮಾಡಿದಾಗ ಮಾತ್ರ ನಿಮಗೆ ಇದು ಕರೆಕ್ಟಾಗಿ ತಲೆಯಲ್ಲಿ ಕೂತ್ಕೊಳ್ಳೋದು. ಆ್ಯಂಡ್ ನಾವೇನೇ ಸೆಂಟೆನ್ಸ್ ಮಾಡಿದ್ರು ಗ್ರಾಮರ್ ಇದರಲ್ಲೇ ಬರುತ್ತೆ. ಸೆಂಟೆನ್ಸ್ ಇದರಲ್ಲೇ. ಈ ಒಂದು ವೈಪ್ ಯುವರ್ ಫೇಸಸ್, ವಾಶ್ ಯುವರ್ ಫೇಸ್ ಅಂತಿದ್ರು. ವಾಶ್ ಯುವರ್ ಫೇಸ್ ಒಂದು ಇದೇನು ಫ್ರೇಸ್ ಇದು. ವಾಶ್ ಯುವರ್ ಫೇಸ್ ಅಂದರೆ ಮುಖ ತೊಳೆಯಿರಿ, ಮುಖ ತೊಳ್ಕೊ. ವಾಶ್ ಯುವರ್ ಫೇಸ್. ಇದರಲ್ಲೇ ನಾವು 500 ಸೆಂಟೆನ್ಸ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್, ವಾಶ್ ಯುವರ್ ಫೇಸ್ ಒಂದು ಪದ. ನಾನು ನಿಮ್ಮ ಹತ್ರ ಕೇಳ್ತೀನಿ, ಡಿಡ್ ಯು ವಾಶ್ ಯುವರ್ ಫೇಸ್ ಟುಡೇ? ಡಿಡ್ ಯು ವಾಶ್ ಯುವರ್ ಫೇಸ್ ದಿಸ್ ಮಾರ್ನಿಂಗ್? ಇವತ್ತು ಬೆಳಗ್ಗೆ ನೀವು ಮುಖ ತೊಳ್ಕೊಂಡ್ರಾ? ಎಸ್. ಹೌ ಡಿಡ್ ಯು ವಾಶ್ ಯುವರ್ ಫೇಸ್? ಸೊ ಎಲ್ಲ ಸೆಂಟೆನ್ಸಲ್ಲೂ ವಾಶ್ ಯುವರ್ ಫೇಸ್ ಇದ್ದೇ ಇರುತ್ತೆ. ನಾವು ಅದರ ಹಿಂದೆ ಮುಂದೆ ಸೇರಿಸ್ತೀವಿ ಅಷ್ಟೇ. ಹೌ ಡಿಡ್ ಯು ವಾಶ್ ಯುವರ್ ಫೇಸ್? ಆರ್ ನೀನು ಹೇಗೆ ಮುಖ ತೊಳ್ಕೊಂಡೆ? ಡಿಡ್ ಯು ವಾಶ್ ಯುವರ್ ಫೇಸ್ ವಿತ್ ವಾಟರ್? ನೀನು ನೀರಲ್ಲಿ ತೊಳ್ಕೊಂಡ್ಯಾ? ಆರ್ ಡಿಡ್ ಯು ವಾಶ್ ಯುವರ್ ಫೇಸ್ ವಿತ್ ಸಮಥಿಂಗ್ ಎಲ್ಸ್, ಬೇರೆ ಏನಾದರೂ? ಆರ್ ಡಿಡ್ ಯು ವಾಶ್ ಯುವರ್ ಫೇಸ್ ವಿತ್ ಮಿಲ್ಕ್? ಕೆಲವರು ಹಾಲಿನ ಕೆನೆಯಲ್ಲಿ ಮುಖ ತೊಳ್ಕೊಳ್ಳೋದುಂಟು. ಐ ಡೋಂಟ್ ನೋ ವೈ. ಆ್ಯಂಡ್ ವೆನ್ ಡಿಡ್ ಯು ವಾಶ್ ಯುವರ್ ಫೇಸ್? ಯಾವಾಗ ನೀನು ಮುಖ ತೊಳ್ಕೊಂಡೆ? ವಾಟ್ ಟೈಮ್ ಡಿಡ್ ಯು ವಾಶ್ ಯುವರ್ ಫೇಸ್? ಡಿಡ್ ಯು ವಾಶ್ ಯುವರ್ ಫೇಸ್ ಯೆಸ್ಟರ್ಡೇ? ನೆನ್ನೆ ತೊಳ್ಕೊಂಡ್ಯಾ? ವಿಲ್ ಯು ವಾಶ್ ಯುವರ್ ಫೇಸ್ ದಿಸ್ ಈವ್ನಿಂಗ್ ಆರ್ ಟುನೈಟ್? ಇವತ್ತು ಸಾಯಂಕಾಲ ಮುಖ ತೊಳಿತೀಯಾ? ಓಕೆ, ಆರ್ ಯು ವಾಷಿಂಗ್ ಯುವರ್ ಫೇಸ್ ನಾವ್? ಇವಾಗ ನೀನು ಮುಖ ತೊಳಿತಾ ಇದೆಯಾ? ವರ್ ಯು ವಾಷಿಂಗ್ ಯುವರ್ ಫೇಸ್ ವೆನ್ ಐ ಕಾಲ್ಡ್ ಯು ಯೆಸ್ಟರ್ಡೇ? ನಾನು ನೆನ್ನೆ ಕಾಲ್ ಮಾಡಿದಾಗ ನೀನು ಮುಖ ತೊಳಿತಾ ಇದೆಯಾ? ಸಿ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಸಿಂಪಲ್ ಫ್ರೇಸ್. ಈ ಫ್ರೇಸ್ ನಿಮಗೆ ಗೊತ್ತಿರಬೇಕಷ್ಟೇ. ಆ ಕಡೆ ಈ ಕಡೆ ಇರೋದು ಅದು ಆಮೇಲೆ ಕಲಿತಾ ಹೋಗ್ಬೋದು. ಬೇಸಿಕ್ಕಾಗಿ ಇದು ಗೊತ್ತಿರಬೇಕು. ನಾನು ಈ ಸೆಂಟೆನ್ಸ್ ಇಟ್ಕೊಂಡು ನಾನು ಹೇಳಿದ್ನಲ್ಲ, ಈಗ ಎಷ್ಟು ಸೆಂಟೆನ್ಸ್ ಹೇಳಿದೆ? ಸುಮಾರು ಒಂದು 10-12 ಸೆಂಟೆನ್ಸ್ ಹೇಳಿದೆ. ಅದೇ ಥರ ನೀವು 500 ಸೆಂಟೆನ್ಸ್ ಮಾಡ್ಬೋದು, ಬರೀ ವಿತ್ ದ ಹೆಲ್ಪ್ ಆಫ್ ಒನ್ ಸಿಂಗಲ್ ಫ್ರೇಸ್. ಇವೇ ನಮಗೆ ಬೇಕಾಗಿರೋದು. ಗ್ರಾಮರ್ ಆಮೇಲೆ ನೋಡೋಣ. ಫಸ್ಟ್ ಫ್ರೇಸ್, ರೈಟ್? ಓಕೆ, ನೆಕ್ಸ್ಟ್
ನೋಡಿ, ನಾಡ್ ಯೋರ್ ಹೆಡ್, ಅಗ್ರಿ, ನಾಡ್ ಯೋರ್ ಹೆಡ್. ನಾಡ್ ಅಂದರೆ ತಲೆನ ಅಲ್ಲಾಡಿಸೋದು. ತಲೆ ಅಲ್ಲಾಡಿಸೋದು 2-3 ಥರ ನಾವು ಅಲ್ಲಾಡಿಸ್ತೀವಿ. ಒಂದೇನು, ಹೌದು, ದಿಸ್ ಇಸ್ ನಾಡಿಂಗ್, ಇಲ್ಲ, ರೈಟ್. ಸೊ ನಾಡ್ ಯೋರ್ ಹೆಡ್ ಅಂದರೆ ತಲೆ ಅಲ್ಲಾಡಿಸು, ಒಪ್ಪಿಗೆ ಸೂಚಿಸಲು, ಒಪ್ಪೋದು. ಶೇಕ್ ಯೋರ್ ಹೆಡ್, ಡಿಸಗ್ರಿ, ಶೇಕ್ ಯೋರ್ ಹೆಡ್, ಶೇಕ್, ದಿಸ್ ಇಸ್ ಶೇಕಿಂಗ್, ದಿಸ್ ಇಸ್ ನಾಡಿಂಗ್. ನಾಡ್ ಅಂದರೆ ನಾವು ಒಪ್ಕೊಳ್ಳೋದು, ಹೌದು ಹೌದು ಅಂತ, ಇಲ್ಲ ಇಲ್ಲ, ಶೇಕ್. ಓಕೆ, ಇದಕ್ಕೆ ನಾವು ನಾಡ್ ಅಂತ ಹೇಳಲ್ಲ, ಇದಕ್ಕೆ ಶೇಕ್ ಅಂತ ಹೇಳಲ್ಲ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದ ಫ್ರೇಸಸ್ ಆರ್ ವಿತ್ ದ ವರ್ಡ್ಸ್ ಯು ಆರ್ ಯೂಸಿಂಗ್ ವಿತ್ ಪರ್ಟಿಕ್ಯುಲರ್ ಫ್ರೇಸಸ್. ಲೈಕ್ ಯೋರ್ ಹೆಡ್ ಆದಮೇಲೆ ಅದಕ್ಕಿಂತ ಮುಂಚೆ ನಾಡ್, ಶೇಕ್ ಎರಡರಲ್ಲಿ ಯಾವುದಾದ್ರೂ ಕರೆಕ್ಟಾಗಿ ಯೂಸ್ ಮಾಡಬೇಕು. ಟರ್ನ್ ಯೋರ್ ಹೆಡ್, ಟರ್ನ್ ಯೋರ್ ಹೆಡ್ ಅಂದರೆ ತಲೆ ಈ ಥರ ತಿರುಗಿಸೋದು, ಅಥವಾ ನಾವು ಫುಲ್ ಕಂಪ್ಲೀಟಾಗಿ ತಿರುಗಿಸೋದು, ತಲೆ ತಿರುಗಿಸು. ಬೆಂಡ್ ಯೋರ್ ಹೆಡ್, ಬೆಂಡ್ ಯೋರ್ ಹೆಡ್ ಅಂದರೆ ತಲೆ ಬಾಗು ಅಥವಾ ತಲೆ ಬಗ್ಗಿಸೋದು. ಸ್ಕ್ರ್ಯಾಚ್ ಯೋರ್ ಹೆಡ್, ಸ್ಕ್ರ್ಯಾಚ್ ಯೋರ್ ಹೆಡ್ ಅಂದರೆ ತಲೆ ಕೆರ್ಕೊಳ್ಳೋದು. ಓಕೆ, ಸ್ಕ್ರ್ಯಾಚ್ ಯೋರ್ ಹೆಡ್. ಟಿಲ್ಟ್ ಯೋರ್ ಹೆಡ್, ಟಿಲ್ಟ್, ಟಿಲ್ಟ್ ಯೋರ್ ಹೆಡ್ ಅಂದರೆ ತಲೆ ವಾಲ್ಸೋದು, ಈ ಥರ. ಓಕೆ, ನೋಡಿ, ಸಿಂಪಲ್. ನಮಗೆ ನಮ್ಮ ಶರೀರದಲ್ಲಿ ಇರುವಂತಹ ಅಂಗಗಳನ್ನು ಇಟ್ಕೊಂಡು, ಎಕ್ಸ್ಟರ್ನಲ್ ಆರ್ಗನ್ಸ್ ಇಟ್ಕೊಂಡು ನಾವು ಸಾಮಾನ್ಯವಾಗಿ ಮಾಡುವಂತಹ ಆ್ಯಕ್ಷನ್ಸ್ ಇದೆಯಲ್ಲ, ಕ್ರಿಯೆ, ಇದು ನಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಗೊತ್ತಿರಬೇಕು. ಇದೇ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಅಂತ ಹೇಳಿದ್ರೆ. ಓಕೆ, ಅರ್ಥ ಆಯ್ತಲ್ಲ? ಈಗ ನಾವು ಆಲ್ಮೋಸ್ಟ್ ನೋಡಿ ನಿಮಗೆ 53 ಟರ್ನ್ ಅರೌಂಡ್, ಅಲ್ಲ, ಟಿಲ್ಟ್ ಯೋರ್ ಹೆಡ್. ಓಕೆ, ಸೊ 51 ಏನು ಫ್ರೇಸಸ್ ನಾನು ಹೇಳ್ಕೊಟ್ಟಿದ್ದೀನಿ, ರೈಟ್? ಅರ್ಥ ಆಯ್ತಲ್ವಾ? ಹೀಗೆ ನಾವು 100 ಫ್ರೇಸ್, 100 ಅಲ್ಲ, 150, 200, 300 ಕಲಿತಾ ಹೋದರೆ, ಬರೀ ಫ್ರೇಸಸ್ ಇಟ್ಕೊಂಡೆ ಅದಷ್ಟು ಗೊತ್ತಾಗ್ಬಿಟ್ರೆ ನಿಮಗೆ 50% ಇಂಗ್ಲೀಷ್ ಬಂದ ಹಾಗೆ. ಗ್ರಾಮರ್ ಆಮೇಲೆ ಹೆಂಗೆ ಮಾಡ್ತೀಯಾ, ಯಾಕೆ ಮಾಡ್ತೀಯಾ, ಏನು, ಎಲ್ಲಿ ಮಾಡಿದ್ಯಾ, ಹೋದ್ಯಾ, ತಿಂದ್ಯಾ, ತೊಗೊಂಡ್ಯಾ, ಇವೆಲ್ಲ ಆಮೇಲೆ ಕಲಿಬೋದು. ಬೇಸಿಕ್ಲಿ ನಾವು ಮಾಡುವಂಥ ಕ್ರಿಯಾಪದಗಳು, ನಮಗೆ ಮಾತಾಡ್ಲಿಕ್ಕೆ ಬೇಕಾಗಿರುವಂತಹ ಸಣ್ಣ ಫ್ರೇಸಸ್ ಗೊತ್ತಿದ್ದರೆ ಮಾತ್ರ ನಾವು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಆಗೋದು. ಓಕೆ, ಸೊ ಇಲ್ಲಿ ನೋಡಿ, ನಾನು ನಿಮಗೆ 51, 52 ಕಲಿಸಿದ್ದೀನಿ. ಈ ಥರದ್ದು ನಾವು ಹಲವಾರು ನಿಮಗೆ ಫ್ರೇಸಸ್ ಹೇಳ್ಕೊಡ್ತೀವಿ. ನಮ್ಮ ಕೋರ್ಸ್ ಜಾಯ್ನ್ ಆದರೆ, ನಮ್ಮ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಎ ಟು ಝಿ ಅಂದರೆ ಕಂಪ್ಲೀಟಾಗಿ ನಿಮಗೆ ಲೈವ್ ಕೋರ್ಸ್ ಇರುತ್ತೆ, ಲೈವ್ ಮುಖಾಮುಖಿ ಇರುತ್ತೆ. ನೀವು ನನಗೆ ಡೈರೆಕ್ಟಾಗಿ ನೀವು ನನ್ನ ಹತ್ರ ಮಾತಾಡ್ಬೋದು. ಇಂಗ್ಲೀಷ್ ಸ್ಪೀಕಿಂಗಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ನನ್ನ ಹತ್ರ ಕೇಳ್ಬೋದು. ಲೈವ್ ಕ್ಲಾಸಸ್ ಇರುತ್ತೆ. ಅದು ಅಲ್ಲದೆ ನಿಮಗೆ ಕೋರ್ಸ್ ಇರುತ್ತೆ, 6 months ಕೋರ್ಸ್ ಇರುತ್ತೆ. ಆಲ್ರೆಡಿ ನಿಮಗೆ ಇಂಗ್ಲೀಷು ಅಲ್ಪ ಸ್ವಲ್ಪ ಗೊತ್ತಿದ್ದರೆ ನಿಮಗೆ ಅಡ್ವಾನ್ಸ್ ಲೆವೆಲ್ ಬೇಕಾದರೆ ಅದಕ್ಕೂ ಕೋರ್ಸ್ ಇರುತ್ತೆ. ಪರ್ಸ್ನಲ್ ಕ್ಲಾಸ್ ಇರುತ್ತೆ, 1-on-1 ಕ್ಲಾಸ್ ಇರುತ್ತೆ, ಒಬ್ಬರಿಗೆ ಟೀಚ್ ಮಾಡೋದು ಎಲ್ಲ ಇರುತ್ತೆ. ನಿಮಗೆ ಕೋರ್ಸ್ ಸಪ್ರೇಟಾಗಿ ನಿಮಗೆ 6 months, 3 months, 1 year ಕೋರ್ಸ್ ಇವೆಲ್ಲ ಇರುತ್ತೆ ನಿಮ್ಮ ಲೆವೆಲ್ ಪ್ರಕಾರ. ಈ ಕೋರ್ಸನ್ನು ಜಾಯ್ನ್ ಆದರೆ ನಿಮಗೆ ಖಂಡಿತ ನಿಮಗೆ ಇದರಿಂದ ಅನುಕೂಲ ಆಗುತ್ತೆ. ನೀವು ಕಂಪ್ಲೀಟಾಗಿ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಆ್ಯಂಡ್ ಈ ಕೋರ್ಸು ನಿಮಗೆ ಒಂದು ಆ್ಯಪ್ ಕೊಡ್ತೀವಿ. ಆ್ಯಪಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಒಂದಾದ ನಂತರ ಒಂದು ವೀಡಿಯೋಸ್. ಈಗ ನಾನು ಇಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಟೀಚ್ ಮಾಡ್ತೀನಿ, ಯೂಟ್ಯೂಬಲ್ಲಿ ನೀವು ಕಲಿಬೋದು, ಇಲ್ಲ ಅಂತಿಲ್ಲ. ಬಟ್ ನೀವು ಕಂಪ್ಲೀಟಾಗಿ ಪ್ರೀಮಿಯಮ್ ಲೆವೆಲ್ ನಿಮಗೆ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಕೋರ್ಸ್ ಜಾಯ್ನ್ ಆಗ್ರಿ. ಕೋರ್ಸ್ ಜಾಯ್ನ್ ಆದ ಮೇಲೆ ನಿಮಗೆ ಅದರದ್ದು ರಿಸಲ್ಟ್ಸ್ ಗೊತ್ತಾಗುತ್ತೆ. ಓಕೆ, ಕೋರ್ಸ್ ಹಂತವಾಗಿರುತ್ತೆ ಅಂತ ನಾನು ಹೇಳಿದೆ. ಬೇಸಿಕ್ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ. ಅಥವಾ ನಿಮಗೆ ಅಲ್ಪ ಸ್ವಲ್ಪ ಗೊತ್ತು ಅಂತ ಆದವರಿಗೆ ಅವರಿಗೆ ಕೋರ್ಸ್ ಬೇರೆ ಇರುತ್ತೆ. ಅವರಿಗೆ ಸ್ವಲ್ಪ ಈಸಿಯಾಗಿ ನಿಮಗೆ ನಿಮ್ಮ ಲೆವೆಲಿಗೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನಮ್ಮ ಕೋರ್ಸು ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೀವಿ. ಅದಲ್ಲದೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ, ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು. ಯಾರಿಗೆ ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ಗೊತ್ತಿರಲ್ಲ ಅವ್ರಿಗೂ ಸಹ ಕೋರ್ಸು ರೆಡಿ ಇದೆ. ಅಂದರೆ ಬೇಸಿಕ್ಕಿಂದ ABCD ನಾವು ಹೇಳ್ಕೊಡ್ತೀವಿ. ABCD ಕಂಪ್ಲೀಟಾಗಿ ನಿಮಗೆ ಇಂಗ್ಲೀಷನ್ನು ಇಂಟರ್ನ್ಯಾಷನಲ್ ಲೆವೆಲ್, ಒಳ್ಳೆ ಪ್ರೊನೌನ್ಸಿಯೇಷನ್, ಫಾರಿನರ್ಸ್ ಯಾವ ಥರ ಪ್ರೊನೌನ್ಸ್ ಮಾಡ್ತಾರೆ ವರ್ಡ್ಸನ್ನು, ಆ ಲೆವೆಲ್ಗೆ ನಾವು ಇಂಗ್ಲೀಷನ್ನು ಓದೋದನ್ನು ಮತ್ತು ಬರೆಯೋದನ್ನು ಹೇಳ್ಕೊಡ್ತೀವಿ. ಅಂದರೆ IPA ಅಂತ ಹೇಳ್ಕೊಡ್ತೀವಿ, ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್, ಅದೊಂದು ಹೇಳ್ಕೊಡ್ತೀವಿ. ಅಂದರೆ ಅದೊಂದು ಫೈನಲ್ ಆಗಿ ಹೇಳ್ಕೊಡ್ತೀವಿ. ಅದೊಂದು ಇಟ್ಕೊಂಡ್ರೆ ನೀವು ಇಂಗ್ಲೀಷಲ್ಲಿ ಯಾವುದೇ ಪದನ ಬೇಕಾದರೆ ಕಂಪ್ಲೀಟಾಗಿ ನಿರಾಯಾಸವಾಗಿ ಯಾವುದೇ ರೀತಿಯ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇಲ್ಲದೇ ನೀವು ಓದೋದು ಮತ್ತು ಬರೆಯೋದನ್ನು ಕಲಿಬೋದು. ಓಕೆ, ನೀವು ಅದಕ್ಕೆ ಕ್ವಾಲಿಫಿಕೇಷನ್ ಬೇಕಂತಿಲ್ಲ. ನೀವು 1ನೇ ಕ್ಲಾಸ್ ಹೋಗಿರ್ಬೋದು, 2ನೇ ಕ್ಲಾಸ್ ಹೋಗಿರ್ಬೋದು, 3ನೇ ಕ್ಲಾಸ್, ಅಲ್ಪ ಸ್ವಲ್ಪ ಕನ್ನಡ ಓದ್ಲಿಕ್ಕೆ ಬಂದರೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ. ಕನ್ನಡ ಓದೋಕ್ಕೆ ಬರದೇ ಇದ್ದರೂ ಪರವಾಗಿಲ್ಲ, ನೀವು ಇಂಗ್ಲೀಷನ್ನು ಬೇಸಿಕ್ಕಿಂದ 0 ABCD ಕಲಿಬೋದು. ಸೊ 2 ಕೋರ್ಸ್ ಇದೆ ನಮ್ಮಲ್ಲಿ. ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಇರುತ್ತೆ ಆ್ಯಂಡ್ ಸ್ಪೀಕಿಂಗ್ ಕೋರ್ಸ್ ಇರುತ್ತೆ. ರೀಡಿಂಗ್ ರೈಟಿಂಗ್ ಯಾರಿಗೆ ಇಂಗ್ಲೀಷ್ ಓದೋದು ಬರೆಯೋಕ್ಕೆ ಬರಲ್ಲ ಅವರು ಫಸ್ಟ್ ಓದೋದು ಬರೆಯೋದು ಕಲಿತ ನಂತರ ನೀವು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು. ಯಾರಿಗೆ ಆಲ್ರೆಡಿ ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಚೆನ್ನಾಗಿ ಬರುತ್ತೆ, ಅವರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಮತ್ತು ಇಂಗ್ಲೀಷ್ ಹೇಳೋದು ಅರ್ಥ ಆಗಲ್ಲ, ಯಾರಿಗೆ ಮಾತಾಡೋಕ್ಕೆ ಬರಲ್ಲ, ಅವರೂ ಸಹ ನಮ್ಮ ಕೋರ್ಸಿಗೆ ಜಾಯ್ನ್ ಆಗ್ಬೋದು. 2 ಕೋರ್ಸ್ ಇರುತ್ತೆ ಅವರವರ ಎಬಿಲಿಟಿಗೆ ತಕ್ಕಂತೆ. ಓಕೆ, ಯಾರು ಬೇಕಾದರೆ ಜಾಯ್ನ್ ಆಗ್ಬೋದು, ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ. ಅಂದರೆ ಚಿಕ್ಕ ಮಕ್ಕಳು ಅಂದರೆ ಒಂದು 2 ವರ್ಷ, 3 ವರ್ಷ, 4 ವರ್ಷ ಅವರಿಗೆಲ್ಲ ಇಲ್ಲ.
LKG ಲೆವೆಲ್ಗೆಲ್ಲ ಇರೋದಿಲ್ಲ, ಸ್ವಲ್ಪ ದೊಡ್ಡ ಮಕ್ಕಳು 5ನೇ ಕ್ಲಾಸು 6ನೇ ಕ್ಲಾಸು ಮೇಲಿದ್ದರೆ ಅವರು ಜಾಯ್ನ್ ಆಗ್ಬೋದು. ಅಲ್ಲಿಂದ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಸ್ಕೂಲಿಗೆ ಹೋಗಲೇಬೇಕಂತಿಲ್ಲ. ಸ್ಕೂಲಿಗೆ ಹೋಗದೇ ಇರೋರು ಅಟ್ಲೀಸ್ಟ್ ನಿಮಗೆ ಮೊಬೈಲ್ ಇರಬೇಕು, ನಿಮ್ಮ ಹತ್ರ ಇಂಟರ್ನೆಟ್ ಇರಬೇಕು, ಆಮೇಲೆ ಒಳ್ಳೆ ನೆಟ್ವರ್ಕ್ ಇದ್ದರೆ ಸಾಕು. ಮೊಬೈಲಲ್ಲೇ ನಾವು ಹೇಳ್ಕೊಡ್ತೀವಿ ನಿಮಗೆ. ಓಕೆ, ಆಲ್ರೈಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ನಾನು ಹೇಳಿದಾಗೆ ನಿಮಗೆ 51 ಫ್ರೇಸಸ್ ಮಾತ್ರ ಇರುತ್ತೆ. ಇನ್ನು ಉಳಿದಿರೋದು ಸುಮಾರು 500 ಫ್ರೇಸಸ್ ಇದೆ ಇದರಲ್ಲಿ. ಓಕೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು. ನೀವು ನಮ್ಮ ಕೋರ್ಸ್ ಜಾಯ್ನ್ ಆದರೆ ಎಲ್ರಿಗೂ ನಿಮಗಿದು ಇದ್ರದ್ದು PDF ಎಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡವರಿಗೆ ಅದಕ್ಕೆ ಸಪ್ರೇಟಾಗಿ ನಿಮಗೊಂದು ಪ್ಯಾಕೇಜೇ ಸಿಗುತ್ತೆ. 1 ಇಯರ್ ನೀವು ನಿಮಗೆ 2 ಇಯರ್ಸ್ 3 ಇಯರ್ಸ್ ತನಕ ಈ PDF ನೋಟ್ಸು ವಿಡಿಯೋ ರೆಕಾರ್ಡೆಡ್ ವೀಡಿಯೋಸ್ ಎಲ್ಲ ನಿಮ್ಮ ಆ್ಯಪಲ್ಲೇ ಇರುತ್ತೆ. ನಿಮಗೊಂದು ಆ್ಯಪ್ ಕೊಡ್ತೀವಿ, ಇಂಗ್ಲೀಷ್ ಅಡ್ವೆಂಚರ್ಸ್ ಅಂತ. ಓಕೆ, ಆಲ್ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಹೊಸಬರಾಗಿದ್ದರೆ, ಫಸ್ಟ್ ಟೈಮ್ ನೀವು ಈ ವಿಡಿಯೋ ನೋಡ್ತಾ ಇರೋದಾದರೆ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆ್ಯಂಡ್ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಲೈಕೇ ನಮಗೆ ಪ್ರೋತ್ಸಾಹ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಬಹಳ ಜನ ನೋಡಲಿ ಇದನ್ನು, ಇಂಗ್ಲೀಷ್ ಎಲ್ಲರೂ ಕಲ್ತ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ನೋಡಿ, ಈ ವಿಡಿಯೋ ನೀವು 4ನೇ ದಿನದ ವಿಡಿಯೋ ಇದು. ನೀವು ಇದು 1, 2, 3ನೇ ದಿನದ ವಿಡಿಯೋ ನೋಡದೇ ಇದ್ದರೆ ದಯವಿಟ್ಟು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಫಸ್ಟಿಂದ ವೀಡಿಯೋಸನ್ನು ನೋಡಿಕೊಂಡು ಕಂಟಿನ್ಯೂಸ್ ಆಗಿ ಕಲಿತಾ ಹೋಗ್ಬೋದು. ಓಕೆ, ಆಲ್ರೈಟ್. See you in the next video. Until then, keep watching my videos. Bye-bye. Take care. This is Anil Kumar signing off.